ಬೆಂಗೇರಿಯ ಹಟೇಲಿ ಭಾಷಾ ದರ್ಗಾದಲ್ಲಿ ಮೊಹರಂ ಹಬ್ಬ ಭಾವೈಕ್ಯತೆಗೆ ಸಾಕ್ಷಿಯಾದ ಧಾರ್ಮಿಕ ಆಚರಣೆ. ನಗರದ ಬೆಂಗೇರಿ ಪ್ರದೇಶದಲ್ಲಿರುವ ಪ್ರಸಿದ್ಧ ಹಟೇಲಿ ಭಾಷಾ ದರ್ಗಾದಲ್ಲಿ ಮೊಹರಂ ಹಬ್ಬದ ಅಂಗವಾಗಿ ವಿಶೇಷ ಪೂಜೆ, ಪ್ರಾರ್ಥನೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತಿ ಭಾವದಿಂದ ನಡೆಯುತ್ತಿದ್ದು, ವಿವಿಧ ಭಾಗಗಳಿಂದ ಆಗಮಿಸಿದ ಭಕ್ತರು ದರ್ಗಾಕ್ಕೆ ಭೇಟಿ ನೀಡಿ ತಮ್ಮ ಇಷ್ಟಾರ್ಥಗಳನ್ನು ಸಲ್ಲಿಸಿ ಆಶೀರ್ವಾದ ಪಡೆಯುತ್ತಿದ್ದಾರೆ. ಭಕ್ತರ ನಂಬಿಕೆಯ ಕೇಂದ್ರವಾಗಿರುವ ಈ ದರ್ಗಾ ಧಾರ್ಮಿಕ ಸಾಮರಸ್ಯ ಮತ್ತು ಭಾವೈಕ್ಯತೆಯ ಸಂಕೇತವಾಗಿ ಗುರುತಿಸಿಕೊಂಡಿದೆ. ದರ್ಗಾದ ಪಕ್ಕದಲ್ಲೇ ಹಿಂದೂ ದೇವಾಲಯವಿದ್ದು, ಹಿಂದೂ ಹಾಗೂ ಮುಸ್ಲಿಂ ಸಮುದಾಯದವರು ಪರಸ್ಪರ ಹಬ್ಬ ಹಾಗೂ ಉತ್ಸವಗಳಲ್ಲಿ ಭಾಗವಹಿಸುವ ಮೂಲಕ ಸೌಹಾರ್ದತೆಯನ್ನು ಮೆರೆದಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ದರ್ಗಾದ ಮೌಲ್ವಿ ಎಲ್ಲರಿಗೂ ಮೊಟ್ಟ ಮೊದಲಿಗೆ ಮೊಹರಂ ಹಬ್ಬದ ಹಾರ್ದಿಕದ ಶುಭಾಶಯಗಳನ್ನು ಕೋರುತ್ತಾ, ಇವತ್ತು ನಮ್ಮ ಹುಬ್ಬಳ್ಳಿ ಶಹರ ಬೆಂಗೇರಿ ಗ್ರಾಮದಲ್ಲಿ ಇವತ್ತು ಸತ್ತುಳು ಶರಣರಾದಂಥ ಶ್ರೀ ಹಟೇಲ್ ಭಾಷಾ ದೇವರ ಒಂದು ಈಗಾಗಲೇ ಪ್ರತಿಷ್ಠಾಪನೆ ಆಗಿದೆ. ನಾಳೆ ಬುಧವಾರ ರಾತ್ರಿ 9 ಗಂಟೆಗೆ ಒಂದು ಸವಾರಿ ದೇವರ ಮೆರವಣಿಗೆಯನ್ನ ಆರಂಭ ಆಗ್ತದೆ. ಗ್ರಾಮದ ಸಮಸ್ತ ಗುರು ಹಿರಿಯರ ಸಮ್ಮುಖದಲ್ಲಿ ಒಂದು ಭವ್ಯವಾದ ಮೆರವಣಿಗೆಯನ್ನ ಆರಂಭ ಆಗ್ತದೆ ಮತ್ತು ಅದರ ಜೊತೆಗೆ 2 ಹಟೇಲ್ ಭಾಷಾ ಹೆಜ್ಜೆ ಮೇಳ ಮತ್ತು ಗ್ರಾಮ ದೇವತೆ ಹೆಜ್ಜೆ ಮೇಳದೊಂದಿಗೆ ನಮ್ಮ ಊರಿನ ಎಲ್ಲ ಸುತ್ತು ಕಡೆ ಅವರು ಪ್ರವೇಶವನ್ನ ಮಾಡಿ ಅಲ್ಲಿ ಬಂದಂತ ಭಕ್ತರು ಹರಕೆ ಹೊತ್ಕೊಂಡು ಬಂದಂತ ಭಕ್ತರಿಗೆ ಅವರ ತಲೆ ಮೇಲೆ ಒಂದು ಹಸ್ತವನ್ನು ಇಟ್ಟು ಬಂದಂತ ಕಷ್ಟಗಳನ್ನ ಪರಿಹಾರ ಮಾಡುವಲ್ಲಿ ನಮ್ಮ ಬೆಂಗೇರಿ ಹಟೇಲ್ ಭಾಷಾ ಬಹಳಷ್ಟು ಪವಾಡಗಳನ್ನ ಮಾಡಿದ್ದಾರೆ. ಯಾಕಂತಂದ್ರ ಇದ್ರ ಹಿಂದೆ ನಮ್ಮ ಮುತ್ತಜ್ಜಿಯವರು ಹೇಳ್ತಾ ಇದ್ರು, ಬಹಳಷ್ಟು ವರ್ಷ ಇಲ್ಲಿ ಬರಗಾಲದಿಂದ ಬಳಲ್ತಾ ಇದ್ರು. ಇವತ್ತು ಹೀಗೆ ಪರಿಸ್ಥಿತಿ ಏನಿದೆ, ಅದ್ರ ಹಿಂದೆ ಬಹಳಷ್ಟು ಮಳೆ ಇಲ್ಲದೆ ಪರದಾಡ್ತಾ ಇದ್ರು. ಈಗ ರೈತರು ಸತ ಈ ಸದ್ಯನೂ ಇದಾರ ಅವರು. ಅಂತ ಟೈಮಲ್ಲಿ ಈ ನಮ್ಮ ದೇವರು ಹಟೇಲ್ ಭಾಷಾ ದೇವರು ಒಂದು ಊರಲ್ಲಿ ಮೊಹರಂ ಸಂದರ್ಭದಲ್ಲಿ ಬಂದಾಗ ಅವರು ಬೇಡ್ಕೊಂಡಿದ್ರು. ಯಾಕಂತಂದ್ರೆ ನೀ ಸತ್ತುಳು ಹಟೇಲ್ ಭಾಷಾ ಆಗಿದ್ರ ಈ ನಮ್ಮ ಊರಿಗೆ ಮಳೆ ತಂದು ನೀ ಹೋಗ್ಬೇಕು, ಅಂದ್ರಾಗ ನಿಂದ ನಾವು ಜಾತ್ರೆ ಮಾಡ್ತೀವಿ ಅಂತ ಹೇಳಿದ್ರು. ಅವ್ರು ಸವಾಲ್ ಹಾಕಿದ್ರು ಹಿರಿಯರು. ಅವಾಗ ನಮ್ಮ ಹಟೇಲ್ ಭಾಷಾ ದೇವರು ಅವರಿಗೆ ಎಲ್ಲಾ ಹಿರಿಯರಿಗೆ ಬೆಂಗೇರಿಯ ಹಟೇಲಿ ಭಾಷಾ ದರ್ಗಾ ಹಿಂದೂ ಮುಸ್ಲಿಂ ಸೌಹಾರ್ದತೆ ಹಾಗೂ ಸಾಮಾಜಿಕ ಸಾಮರಸ್ಯಕ್ಕೆ ಮಾದರಿಯಾಗಿ ಎಲ್ಲರ ಗಮನ ಸೆಳೆಯುತ್ತಿದೆ.